ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ಟಾಕ್ಬ್ಯಾಕಲ್ಲಿರೋಂಥ ಮತ್ತೊಂದು ಸ್ಪೆಷಲ್ ಫೀಚರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೀಚರ್ನ ನೀವು ಟಾಕ್ಬ್ಯಾಕ್ ಸೆಟ್ಟಿಂಗ್ಸಲ್ಲಿ ನೋಡಿರ್ತೀರಾ, ಆದರೆ ಇದನ್ನ ಆನ್ ಮಾಡೋದ್ರಿಂದ ಏನಾಗುತ್ತೆ, ಆಫ್ ಮಾಡೋದ್ರಿಂದ ಏನಾಗಿರುತ್ತೆ, ಇದೆಲ್ಲ ನಿಮಗೆ ಗೊತ್ತಿರೋದಿಲ್ಲ. ಅದು ಆಪ್ಷನ್ ಯಾವುದಪ್ಪ ಅಂತಂದರೆ ಸಿಂಗಲ್ ಟ್ಯಾಪ್ ಆ್ಯಕ್ಟಿವೇಷನ್ ಅಂತ. ಸೊ ಈ ಸಿಂಗಲ್ ಟ್ಯಾಪ್ ಆ್ಯಕ್ಟಿವೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಮೊಬೈಲನ್ನು ಸಿಂಗಲ್ ಟ್ಯಾಪಲ್ಲಿ ಯೂಸ್ ಮಾಡ್ಬೋದು. ಹಾಗಾದರೆ ಇದರ ಅರ್ಥ ಏನು? ನಾವು ಈ ಆಪ್ಷನ್ ಆನ್ ಮಾಡಿಕೊಂಡು ನಮ್ಮ ಮೊಬೈಲ್ನ ಸೈಟೆಡ್ ಥರನೇ ಯೂಸ್ ಮಾಡ್ಬೋದಾ? ಈ ಎಲ್ಲ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ಕೊಡ್ತಾಯಿದ್ದೀನಿ. ಹಾಗಾಗಿ ನೀವಂತೂ ಈ ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸೊ ಸ್ನೇಹಿತರೆ, ಮೊದಲಿಗೆ ನಾವು ಟಾಕ್ಬ್ಯಾಕ್ ಸೆಟ್ಟಿಂಗ್ಸ್ನ ಓಪನ್ ಮಾಡೋಣ. ಸೊ ಟಾಕ್ಬ್ಯಾಕ್ ಸೆಟ್ಟಿಂಗ್ಸ್ ಓಪನ್ ಆಗಿದೆ. ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಒಳಗೆ ಹೋಗೋಣ. ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ ನಾವು ರೈಟ್ ಸ್ವೈಪ್ ಮಾಡ್ತಾ ಹೋದ್ರೆ ಒಂದು ಆಪ್ಷನ್ ಸಿಗುತ್ತೆ ಇಲ್ಲಿ. ಸೊ ಸಿಂಗಲ್ ಟ್ಯಾಪ್ ಆಕ್ಟಿವೇಶನ್. ಸೊ ಸಿಂಗಲ್ ಟ್ಯಾಪ್ ಟು ಆಕ್ಟಿವೇಟ್, ನೀವು ಯಾವುದೇ ಒಂದು ಐಟಮ್ ಮೇಲೆ ಫೋಕಸ್ ಮಾಡಿದ್ದಾಗ ಅದನ್ನ ಆಕ್ಟಿವೇಟ್ ಮಾಡೋದಕ್ಕೆ ಸಿಂಗಲ್ ಟ್ಯಾಪ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಸೊ ಇದರ ಅರ್ಥ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಓಕೆ, ಸೊ ಯೂಶಲಿ ವಿಜುವಲಿ ಚಾಲೆಂಜ್ ಪರ್ಸನ್ಗಳು ನಾವು ಟಾಕ್ಬ್ಯಾಕ್ ಆನ್ ಮಾಡಿದ್ದಾಗ ಫೋನ್ನ ಯಾವ ರೀತಿ ಯೂಸ್ ಮಾಡ್ತೀವಪ್ಪ ಅಂತಂದರೆ ರೈಟ್ ಅಥವಾ ಲೆಫ್ಟ್ ಸ್ವೈಪ್ ಮಾಡ್ತಾ ಹೋಗ್ತೀವಿ. ನಮಗೆ ಬೇಕಾಗಿರೋಂಥ ಒಂದು ಆ್ಯಪು ಅಥವಾ ಯಾವುದೊಂದು ಆಪ್ಷನ್ನ ಆ್ಯಕ್ಟಿವೇಟ್ ಮಾಡಬೇಕು, ಓಪನ್ ಮಾಡಬೇಕು ಅಂತಂದರೆ ಡಬಲ್ ಟ್ಯಾಪ್ ಮಾಡ್ತೀವಿ. ಅಥವಾ ಏನು ಮಾಡ್ತೀವಿ, ಸ್ಕ್ರೀನ್ ಮೇಲೆ ಮೇಲಿಂದ ಕೆಳಗವರೆಗೂ ಫಿಂಗರಿಂದ ಎಕ್ಸ್ಪ್ಲೋರ್ ಮಾಡ್ತಾ ಬರ್ತೀವಿ. ಅಲ್ಲಿ ನಮಗೆ ಬೇಕಾಗಿರೋಂಥ ಆಪ್ಷನ್ ಸಿಕ್ಕಿದ್ರೆ ಅದನ್ನ ಆ್ಯಕ್ಟಿವೇಟ್ ಮಾಡಬೇಕು ಅಂತಂದರೆ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀವಿ ಅಲ್ವಾ. ಆದರೆ ಈ ಆಪ್ಷನ್ ಆನ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನೀವು ಏನು ಸ್ವೈಪ್ ಮಾಡಿ ಓಪನ್ ಮಾಡ್ತೀರಾ, ರೈಟ್ ಅಥವಾ ಲೆಫ್ಟ್ ಏನು ಸ್ವೈಪ್ ಮಾಡ್ತೀರಾ, ಸ್ವೈಪ್ ಮಾಡೋದ್ರ ಮೂಲಕ ನೀವೇನಾದರೂ ಆ್ಯಕ್ಟಿವೇಟ್ ಮಾಡಬೇಕು ಅಥವಾ ಯಾವುದೇ ಆ್ಯಪ್ನ ಓಪನ್ ಮಾಡಬೇಕು ಅಂತಂದರೆ ಅದ್ರ ಮೇಲೆ ಡಬಲ್ ಟ್ಯಾಪೇ ಮಾಡಬೇಕಾಗತ್ತೆ. ಆದರೆ ಎಕ್ಸ್ಪ್ಲೋರ್ ಬೈ ಟಚ್ ಮಾಡೋ ಮೂಲಕ ನೀವೇನಾದರೂ ಓಪನ್ ಮಾಡಬೇಕು ಅಂತಂದರೆ ಜಸ್ಟ್ ಅದ್ರ ಮೇಲೆ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಆಯಿತು. ಸೊ ಇನ್ನೂ ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತಂದರೆ ಈಗ ಪ್ರಾಕ್ಟಿಕಲ್ ಮಾಡಿ ನೋಡೋಣ. ಈಗ ನೋಡಿ, ಇನ್ನೂ ಈ ಆಪ್ಷನ್ನ ಆನ್ ಮಾಡಿಲ್ಲ ನಾನು, ಆಫಲ್ಲೇ ಇದೆ. ಈಗ ಸೊ ಈ ರೀತಿ ರೈಟ್ ಸ್ವೈಪ್ ಮಾಡ್ತಾ ಅಥವಾ ಲೆಫ್ಟ್ ಸ್ವೈಪ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಇದನ್ನ ಆಫ್ ಮಾಡಬೇಕು ಅಂತಂದರೆ ನಾನು ಡಬಲ್ ಟ್ಯಾಪ್ ಮಾಡಬೇಕು ಅಲ್ವಾ. ಸೊ ಆಫ್ ಆಯಿತು, ಮತ್ತೆ ಆನ್ ಮಾಡ್ತೀನಿ. ಆನ್ ಆಯಿತು, ಡಬಲ್ ಟ್ಯಾಪ್ ಮಾಡಿದೆ. ಅದೇ ರೀತಿ ಎಕ್ಸ್ಪ್ಲೋರ್ ಬೈ ಟಚ್ ಮಾಡ್ಕೊಂಡು ಬರ್ತೀನಿ ನೋಡಿ ಮೇಲಿಂದ. ಸೊ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇದೆ, ಅದ್ರ ಕೆಳಗೆ ಆಡಿಯೋ ಹೆಡಿಂಗ್ ಇದೆ. ಪಾಸ್ವರ್ಡ್ ಆಲ್ವೇಸ್ ಸ್ಪೋಕನ್ ಆನ್ ಇದೆ. ಇದನ್ನ ನಾನೀಗ ಆಫ್ ಮಾಡಬೇಕು ಅಂತಂದರೆ ಮತ್ತೆ ಇಲ್ಲಿ ನಾನು ಡಬಲ್ ಟ್ಯಾಪ್ ಮಾಡಬೇಕಾಗತ್ತೆ ಅಲ್ವಾ. ಆಫ್ ಆಯಿತು, ಮತ್ತೆ ಡಬಲ್ ಟ್ಯಾಪ್ ಮಾಡಿದ್ರೆ ಆನ್ ಆಗುತ್ತೆ. ಅದೇ ನಾನು ಆ ಸಿಂಗಲ್ ಟ್ಯಾಪ್ ಆಕ್ಟಿವೇಶನ್ ಅದನ್ನೇನಾದ್ರು ಆನ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಈಗ ಆನ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ನು ಆನ್ ಮಾಡ್ಕೊಂಡಾಗ ಏನಾಗುತ್ತಪ್ಪ ಅಂತಂದರೆ ನೀವು ಮಾಮೂಲಿ ಸ್ವೈಪ್ ಮಾಡ್ತಾ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಫೋನ್ನ ಸ್ವೈಪ್ ಮಾಡ್ತಾ ಏನಾದರೂ ಆ್ಯಪ್ ಓಪನ್ ಮಾಡಬೇಕು ಅಂತಂದರೆ ಡಬಲ್ ಟ್ಯಾಪೇ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಮತ್ತೆ ಅದೇ ಆಪ್ಷನ್ ಹತ್ರ ಬಂದಿದ್ದೀನಿ ನಾನು. ಇದನ್ನ ನಾನು ಆಫ್ ಮಾಡಬೇಕು ಅಂತಂದರೆ ಮತ್ತೆ ಡಬಲ್ ಟ್ಯಾಪೇ ಮಾಡ್ಬೇಕು ನಾನು. ಮತ್ತೆ ಆನ್ ಮಾಡಬೇಕು ಅಂತಂದರೆ ಆನ್ ಆಯಿತು, ಡಬಲ್ ಟ್ಯಾಪೇ ಮಾಡಿದೆ ಅವನು. ಓಕೆ, ಸೊ ಅದೇ ನಾವೇನಾದರೂ ಎಕ್ಸ್ಪ್ಲೋರ್ ಬೈ ಟಚ್ ಮೂಲಕ ಯೂಸ್ ಮಾಡ್ತಾ ಇದ್ದರೆ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಅವಾಗಲೇ ಥರನೇ ಮೇಲಿಂದ ಸ್ಕ್ರೀನ್ನ ಟಚ್ ಮಾಡ್ಕೊಂಡು ಬರ್ತೀನಿ. ಅಡ್ವಾನ್ಸ್ ಸೆಟ್ಟಿಂಗ್ಸ್ ಇದೆ. ಓಕೆ, ನೆಕ್ಸ್ಟ್ ಅದ್ರ ಕೆಳಗೆ ಆಡಿಯೋ ಹೆಡಿಂಗ್ ಇದೆ. ನೆಕ್ಸ್ಟ್ ಅದ್ರ ಕೆಳಗೆ ಪಾಸ್ವರ್ಡ್ ಆಲ್ವೇಸ್ ಸ್ಪೋಕನ್ ಆನ್ ಸ್ವಿಚ್ ಅಂತ ಇದೆಯಲ್ಲ, ನಾನು ಇದೇ ಜಾಗದಲ್ಲಿ ಜಸ್ಟ್ ಸಿಂಗಲ್ ಟ್ಯಾಪ್ ಮಾಡ್ತೀನಿ ನೋಡಿ. ಆಫ್ ಆಯಿತು. ಸೊ ಈಗ ನಿಮ್ಗೆ ಇದ್ರ ಕಾನ್ಸೆಪ್ಟ್ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಮತ್ತೊಮ್ಮೆ ಅದನ್ನ ಆನ್ ಮಾಡ್ತೀನಿ ಈಗ. ಇಲ್ಲಿ ಆಫ್ ಆಗಿದೆ, ಮತ್ತೆ ಸಿಂಗಲ್ ಟ್ಯಾಪ್ ಮಾಡ್ತೀನಿ. ಸಾರಿ, ಸ್ವಲ್ಪ ನಾನು ಬೇರೆ ಕಡೆ ಟ್ಯಾಪ್ ಮಾಡಿದೆ ಸ್ನೇಹಿತರೆ. ಮತ್ತೆ ನೋಡಿ, ಸೊ ಆನ್ ಆಯಿತು. ಅದೇ ರೀತಿ
ಈಗ ಹೋಮ್ ಸ್ಕ್ರೀನಿಗೆ ಬರ್ತೀನಿ. Home. One UI home. Phone. ಇಲ್ಲಿ ಫೋನ್ ಇದೆ, ಸ್ವೈಪ್ ಮಾಡ್ತೀನಿ. ಮೆಸೇಜಸ್ ಇದೆ. YouTube 22. Play Store. WhatsApp 15. Play Store. ಎಲ್ಲ ಆ್ಯಪು ಇದೆ ಅಲ್ವಾ. ಈಗ ನಾನು ಈ ಪ್ಲೇಸ್ಟೋರ್ನ ಓಪನ್ ಮಾಡಬೇಕು ಅಂತಂದರೆ ಇಲ್ಲಿ ಡಬಲ್ ಟ್ಯಾಪ್ ಮಾಡಬೇಕು. ಅದೇ ನನಗೆ ಜಾಗ ಗೊತ್ತು ಆಲ್ರೆಡಿ ಪ್ಲೇಸ್ಟೋರ್ ಎಲ್ಲಿದೆ ಅಂತ, ಅಥವಾ ಫೋನ್ ಎಲ್ಲಿದೆ ಅಂತ. ಫೋನ್ ಯೂಶಲಿ ಲೆಫ್ಟ್ ಕಾರ್ನರಲ್ಲಿ ಕೆಳಗಿರುತ್ತೆ. ಸೊ ಫೋನ್ನ ನಾನು ಓಪನ್ ಮಾಡಬೇಕು ಅಂತಂದರೆ ಜಸ್ಟ್ ಒಂದು ಟೈಮ್ ಫೋನ್ನ ಟಚ್ ಮಾಡ್ತೀನಿ ಇಲ್ಲಿ, ಮತ್ತು ಅದ್ರ ಮೇಲೆ ಸಿಂಗಲ್ ಟ್ಯಾಪ್ ಮಾಡ್ತೀನಿ ಅಷ್ಟೇ ಅದೇ ಜಾಗದಲ್ಲಿ. ಆ್ಯಕ್ಟಿವೇಟ್ ಆಯ್ತು ನೋಡಿ ಸ್ನೇಹಿತರೆ. ಆದರೆ ಇದೇನಪ್ಪ ಅಂತಂದರೆ ಡಬಲ್ ಟ್ಯಾಪ್ ಮಾಡುವಾಗ ನೀವು ಒಂದು ಆ್ಯಪ್ ಮೇಲೆ ಫೋಕಸ್ ಇಟ್ಟು ಅದನ್ನ ಓಪನ್ ಮಾಡಬೇಕು ಅಂತಂದರೆ ಸ್ಕ್ರೀನ್ನ ಯಾವುದೇ ಭಾಗದಲ್ಲಿ ಡಬಲ್ ಟ್ಯಾಪ್ ಮಾಡ್ಬೋದು. ಓಕೆ, ಸೊ ಈಗ ಫೋನ್ ಓಪನ್ ಮಾಡಬೇಕು ಅಂತಂದರೆ ಈಗ ನನ್ನ ಫೋಕಸ್ ಫೋನ್ ಹತ್ರ ಇದೆ, ನಾನು ಎಲ್ಲಾದರೂ ಡಬಲ್ ಟ್ಯಾಪ್ ಮಾಡ್ಬೋದು. ಅದೇ ಥರ ಮೆಸೇಜ್ ಮೇಲೆ ಈಗ ನನ್ನ ಫೋಕಸ್ ಇದೆ, ಸ್ಕ್ರೀನ್ ಮೇಲೆ ಎಲ್ಲಾದರೂ ಡಬಲ್ ಟ್ಯಾಪ್ ಮಾಡ್ಬೋದು. ಆದರೆ ನೀವೇನಾದರೂ ಈ ಸಿಂಗಲ್ ಟ್ಯಾಪ್ ಆ್ಯಕ್ಟಿವೇಷನ್ನ ಆನ್ ಮಾಡ್ಕೊಂಡ್ರೆ ಸಿಂಗಲ್ ಟ್ಯಾಪಲ್ಲಿ ಓಪನ್ ಆಗುತ್ತೆ ಅಂತ ಹೇಳೋದ್ನಲ್ಲ, ಆಗ ನೀವು ಆ ಆ್ಯಪನ್ನ ಟಚ್ ಮಾಡಿಬಿಟ್ಟು ಅದೇ ಜಾಗದಲ್ಲಿ ಟ್ಯಾಪ್ ಮಾಡಿದ್ರೆ ಮಾತ್ರ ಆ ಫೀಚರ್ ವರ್ಕ್ ಆಗುತ್ತೆ. ನೀವು ಸ್ಕ್ರೀನ್ ಮೇಲೆ ಎಲ್ಲಾದರೂ ಟಚ್ ಮಾಡೋಕ್ಕಾಗಲ್ಲ. ಎಲ್ಲಾದರೂ ಟಚ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಆ ಪ್ಲೇಸಲ್ಲಿ ಯಾವ ಆ್ಯಪ್ ಇರುತ್ತೋ ಆ ಆ್ಯಪ್ ಮೇಲೆ ನಿಮ್ಮ ಫೋಕಸ್ ಹೋಗ್ಬಿಡುತ್ತೆ. ಹಾಗಾಗಿ ನೀವು ಕರೆಕ್ಟಾಗಿ ನೋಡ್ಕೊಬೇಕು ಆ ಪ್ಲೇಸ್ ಎಲ್ಲಿದೆ ಅಂತ. ಅದು ಎಲ್ಲಿ ಫೋನ್ ಅಂತ ಹೇಳುತ್ತೋ ಅಥವಾ ಎಲ್ಲಿ ಪ್ಲೇಸ್ಟೋರ್ ಅಂತ ಹೇಳುತ್ತೋ, ನೀವು ಪ್ಲೇಸ್ಟೋರ್ ಓಪನ್ ಮಾಡಬೇಕು ಅಂತಂದರೆ ಆ ಪ್ಲೇಸ್ಟೋರ್ ಜಾಗದಲ್ಲೇ ಜಸ್ಟ್ ಒಂದು ಟೈಮ್ ಫಿಂಗರಲ್ಲಿ ಟ್ಯಾಪ್ ಮಾಡಬೇಕು, ಆವಾಗ ಮಾತ್ರ ಆ್ಯಕ್ಟಿವೇಟ್ ಆಗುತ್ತೆ. ಓಕೆ, ಸೊ ಇದು ಸ್ವಲ್ಪ ಡಿಫ್ರೆಂಟು ಡಬಲ್ ಟ್ಯಾಪ್ಗಿಂತ. ಆದರೆ ಸೈಟೆಡ್ ಇದೇ ಥರ ಫೋನ್ನ ಯೂಸ್ ಮಾಡ್ತಾರಾ ಅಂತಂದರೆ ಇಲ್ಲ ಸ್ನೇಹಿತರೆ, ಇದು ಸೈಟೆಡ್ ಇದೇ ಥರ ಯೂಸ್ ಮಾಡಲ್ಲ. ಅವ್ರು ಯಾವ ರೀತಿ ಯೂಸ್ ಮಾಡ್ತಾರಪ್ಪ ಅಂತಂದರೆ ಅವ್ರಿಗೆ ಫೋನಲ್ಲಿರೋಂಥ ಎಲ್ಲ ಆಪ್ಷನ್ಗಳು ಕಾಣಿಸ್ತಾ ಇರುತ್ತೆ ಸ್ಕ್ರೀನ್ ಮೇಲೆ ಯಾವ್ಯಾವ ಆಪ್ಷನ್ಸ್ ಇದೆ ಅಂತ. ಸೊ ಅವ್ರಿಗೆ ಯಾವ ಆ್ಯಪ್ ಬೇಕೋ ಅದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡ್ತಾರೆ ಅಷ್ಟೇ. ಯಾಕಂದರೆ ಅವ್ರು ಮೊದಲೇ ಕಣ್ಣಲ್ಲಿ ನೋಡ್ಕೊಂಡಿರ್ತಾರೆ. ಸೊ ಆ ಜಾಗದ ಮಧ್ಯದಲ್ಲಿ ಈ ಥರ ಟ್ಯಾಪ್ ಮಾಡ್ತಾರೆ ಫಿಂಗರಿಂದ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಫೋನ್ ಓಪನ್ ಮಾಡಬೇಕು ಅಂದ್ಕೊಳ್ಳಿ, ಅವ್ರು ಮೊದಲೇ ಗೊತ್ತಿರುತ್ತೆ ಇಲ್ಲಿದೆ ಅಂತ, ಜಸ್ಟ್ ಇಲ್ಲಿ ಟ್ಯಾಪ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಆದರೆ ಈ ಸಿಂಗಲ್ ಟ್ಯಾಪ್ ಟೈಪಿಂಗಲ್ಲಿ ಏನಾಗುತ್ತೆ, ಸಿಂಗಲ್ ಟ್ಯಾಪ್ ಟೈಪಿಂಗ್ ಅಲ್ಲ, ಸಿಂಗಲ್ ಟ್ಯಾಪ್ ಆ್ಯಕ್ಟಿವೇಷನಲ್ಲಿ ಏನಾಗುತ್ತೆ, ಈ ಫೋನ್ನ ನಾವು ಟಚ್ ಮಾಡಿದ್ದೀವಲ್ಲ, ಟಚ್ ಮಾಡಿದ ತಕ್ಷಣ ಓಪನ್ ಆಗಲ್ಲ, ಅದು ಜಸ್ಟ್ ಹೇಳುತ್ತೆ. ನಾವು ಅದನ್ನ ಆ್ಯಕ್ಟಿವೇಟ್ ಮಾಡಬೇಕು ಅಂತಂದರೆ ಡಬಲ್ ಟ್ಯಾಪ್ ಮಾಡೋಂಗಿಲ್ಲ, ಜಸ್ಟ್ ಸಿಂಗಲ್ ಟ್ಯಾಪ್ ಮಾಡಬೇಕು. ಬಟ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಅದೇ ಜಾಗದಲ್ಲೇ ನಾವು ಸಿಂಗಲ್ ಟ್ಯಾಪ್ ಮಾಡಬೇಕು. ನೋಡಿ, ಒಂದ್ಸಲ ಟಚ್ ಮಾಡಿಬಿಟ್ಟು ಜಸ್ಟ್ ಅದೇ ಜಾಗದಲ್ಲಿ ಸಿಂಗಲ್ ಟ್ಯಾಪ್ ಮಾಡಬೇಕು. ಸುಮ್ಮನೆ ಡೈರೆಕ್ಟಾಗಿ ನೀವು ಆ್ಯಪ್ನ ಟಚ್ ಮಾಡಿದ ತಕ್ಷಣ ಓಪನ್ ಆಗಲ್ಲ. ಸೊ ಈಗ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ಕಾನ್ಸೆಪ್ಟು. ಏನೂ ಇಲ್ಲ, ಈ ಆಪ್ಷನ್ ಆಫ್ ಆಗಿದ್ರೆ ನಿಮ್ಮ ಹತ್ರ ನೀವು ಸ್ವೈಪ್ ಮಾಡಾದರೂ ಯೂಸ್ ಮಾಡಿ, ಎಕ್ಸ್ಪ್ಲೋರ್ ಬೈ ಟಚ್ ಮೂಲಕ ಆದರೂ ಯೂಸ್ ಮಾಡಿ. ನಿಮ್ಮ ಆಪ್ಷನ್ನ ನೀವು ಓಪನ್ ಮಾಡಬೇಕು ಅಂತಂದರೆ ಡಬಲ್ ಟ್ಯಾಪ್ ಮಾಡ್ತೀರಾ. ಆದರೆ ಈ ಸಿಂಗಲ್ ಟ್ಯಾಪ್ ಟೈಪಿಂಗ್ ಅಂತಲೇ ಬರ್ತಾಯಿದೆ, ಕನ್ಫ್ಯೂಸ್ ಆಗಬೇಡಿ. ಈ ಸಿಂಗಲ್ ಟ್ಯಾಪ್ ಆ್ಯಕ್ಟಿವೇಷನ್ನ ನೀವೇನಾದರೂ ಆನ್ ಮಾಡಿಕೊಂಡ್ರೆ ಸ್ವೈಪಿಂಗ್ ಮಾಡುವಾಗ ಆ್ಯಸ್ ಯೂಶ್ವಲ್ ಡಬಲ್ ಟ್ಯಾಪೇ ಮಾಡಬೇಕಾಗತ್ತೆ. ಆದರೆ ಎಕ್ಸ್ಪ್ಲೋರ್ ಬೈ ಟಚ್ ಮೂಲಕ ನೀವು ಫೋನ್ನ ಯೂಸ್ ಮಾಡುವಾಗ ಸಿಂಗಲ್ ಟ್ಯಾಪಿಂಗಲ್ಲಿ ಯೂಸ್ ಮಾಡ್ಬೋದು. ಆದರೆ ಡಬಲ್ ಟ್ಯಾಪ್ ಟೈಪಿಂಗಲ್ಲಿ ಏನಾಗುತ್ತೆ, ನೀವು ಒಂದು ಆ್ಯಪ್ ಮೇಲೆ ಫೋಕಸ್ ಇಟ್ಟು ಸ್ಕ್ರೀನ್ನ ಯಾವುದೇ ಭಾಗದಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಆ ಆಪ್ಷನ್ ಓಪನ್ ಆಗುತ್ತೆ. ಆದರೆ ಇಲ್ಲಿ ನೀವು ಆ್ಯಪ್ನ ಓಪನ್ ಮಾಡಬೇಕು ಅಂತಂದರೆ ಯಾವ ಜಾಗದಲ್ಲಿ ಆ್ಯಪ್ ಇತ್ತು ಅಥವಾ ಯಾವ ಜಾಗದಲ್ಲಿ ಆಪ್ಷನ್ ಇತ್ತು ಅದೇ ಜಾಗದಲ್ಲೇ ನೀವು ಸಿಂಗಲ್ ಟ್ಯಾಪ್ ಮಾಡಬೇಕಾಗತ್ತೆ. ಅದೇ ಒಂದು ವೇಳೆ ಅದೇ ಸ್ಕ್ರೀನಲ್ಲಿ ಭಾಳಷ್ಟು ಆಪ್ಷನ್ಸ್ ಇತ್ತು ಅಂತ ಅಂದ್ಕೊಳ್ಳಿ, ಯೂಶ್ವಲಿ ಆ್ಯಪ್ ಲಿಸ್ಟಲ್ಲಿ ಅಥವಾ ಸೆಟ್ಟಿಂಗ್ಸಲ್ಲಿ ಏನಾಗುತ್ತೆ, ಎಲ್ಲ ಆಪ್ಷನ್ಗಳು ಕೂಡ ಒಂದೇ ಸ್ಕ್ರೀನಲ್ಲಿ ಇರೋಲ್ಲ. ನೀವು ಎಕ್ಸ್ಪ್ಲೋರ್ ಬೈ ಟಚ್ ಮಾಡೋ ಮೂಲಕ ಏನಾದ್ರು ಫೋನ್ನ ಯೂಸ್ ಮಾಡ್ತಾಯಿದ್ರೆ ಮೇಲಿಂದ ಕೆಳಗವರೆಗೂ ನೀವು ಟಚ್ ಮಾಡ್ತಾ ಬಂದರೆ ಆ ಸ್ಕ್ರೀನಲ್ಲಿ ಎಷ್ಟು ಆಪ್ಷನ್ ಇಡಿಸುತ್ತೋ ಅಷ್ಟು ಆಪ್ಷನ್ಸ್ ಮಾತ್ರ ಇರುತ್ತೆ. ಒಂದು 6-7 ಆಪ್ಷನ್ಸ್ ಇರ್ಬೋದು ನಿಮ್ಮ ಸ್ಕ್ರೀನ್ ಸೈಜ್ಗೆ ತಕ್ಕಂಗೆ. ಅದಾದಮೇಲೆ ಯೂಶ್ವಲಿ ನಾವು ಏನು ಮಾಡ್ತೀವಿ, ಸ್ವೈಪ್ ಮಾಡ್ತೀವಲ್ವಾ ನೆಕ್ಸ್ಟ್ ಸ್ಕ್ರೀನ್ಗೆ ಹೋಗೋದಕ್ಕೆ, ಆಟೋಮೆಟಿಕಲಿ ನೆಕ್ಸ್ಟ್ ಸ್ಕ್ರೀನ್ಗೆ ಕರ್ಕೊಂಡು ಹೋಗುತ್ತದು. ಆದರೆ ನೀವು ಸಿಂಗಲ್ ಟ್ಯಾಪ್ ಮೂಲಕ ಯೂಸ್ ಮಾಡ್ತೀನಿ ಅಂತಂದರೆ ಏನು ಮಾಡಬೇಕಾಗತ್ತೆ, 2 ಫಿಂಗರ್ಸಿಂದ ಸ್ಕ್ರೋಲ್ ಅಪ್ ಮಾಡಬೇಕಾಗತ್ತೆ. ಸೊ ಸ್ವಲ್ಪ ಹಿಂಗೆ ಸ್ಕ್ರೀನ್ನ ಮೇಲಕ್ಕೆ ತಳ್ಳಿದ್ರೆ ಸ್ಕ್ರೋಲ್ ಆಗುತ್ತೆ ಮೇಲಕ್ಕೆ, ಆಗ ಮತ್ತೆ ಕೆಳಗಡೆ ಇರೋಂಥ ಆಪ್ಷನ್ಗಳು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸುತ್ತೆ. ಸೊ ಅಲ್ಲಿ ಮತ್ತೆ ನೀವು ಎಕ್ಸ್ಪ್ಲೋರ್ ಬೈ ಟಚ್ ಮಾಡೋ ಮೂಲಕ ಅಲ್ಲಿ ನಿಮ್ಗೆ ಯಾವ ಆಪ್ಷನ್ ಬೇಕೋ ಅದನ್ನ ಹುಡ್ಕೊಂಡು ಅದನ್ನ ನೀವು ಆ್ಯಕ್ಟಿವೇಟ್ ಮಾಡ್ಬೋದು ಜಸ್ಟ್ ಅದೇ ಜಾಗದಲ್ಲಿ ಸಿಂಗಲ್ ಟ್ಯಾಪ್ ಮಾಡೋ ಮೂಲಕ. ಸೊ ಈಗ ನಿಮಗೆ ಕಂಪ್ಲೀಟ್ ಕಾನ್ಸೆಪ್ಟ್ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ, ಏನು ಕನ್ಫ್ಯೂಷನ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಟಾಕ್ ಬ್ಯಾಕ್ ಟ್ರಿಕ್ ಬಗ್ಗೆ ನಿಮಗೆ ಗೊತ್ತಿತ್ತಾ ಇಲ್ವೋ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮಗೆ ಟ್ಯೂಟೋರಿಯಲ್ ಬಗ್ಗೆ ಏನು ಅನಿಸ್ತೋ ನಿಮ್ಮ ಅನಿಸಿಕೆಗಳನ್ನ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನಮ್ಮ ಕನ್ನಡ ತಂತ್ರಾಂಶ ವಾಟ್ಸಪ್ ಗ್ರೂಪಲ್ಲೂ ಕೇಳ್ಬೋದು, ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲೂ ಕೇಳ್ಬೋದು, ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಕೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ
ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇಂದಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.